ಈ ಇಡೀ ವರಾಹ ಪುರಾಣ ಹೆಚ್ಚು ಕಡಿಮೆ ವರಾಹರೂಪಿಯಾದಂತಹ ಭಗವಂತ ಮತ್ತು ಧರಣೀದೇವಿಯ ಸಂವಾದದಲ್ಲಿ ಬಂದದ್ದು. ಎಲ್ಲ ಬಹುತೇಕ ಭಾಗಗಳು, ಮಧ್ಯ ಮಧ್ಯದಲ್ಲಿ ಬೇರೆಯವರ ಸಂವಾದವು, ಈಗ ಪ್ರಿಯವ್ರತ ರಾಜ ನಾರದರ ಸಂವಾದ ಎಲ್ಲ ಮಧ್ಯದಲ್ಲಿ ಸೇರಿಕೊಂಡದ್ದು. ವಾಸ್ತವಿಕವಾಗಿ ಸಮಗ್ರ ಪುರಾಣ ಧರಣೀದೇವಿ ಮತ್ತು ವರಾಹರೂಪಿ ಭಗವಂತನ ಸಂವಾದದಲ್ಲಿ ಬಂದಿರುವಂಥದ್ದು. ಆ ಧರಣೀದೇವಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕುತೂಹಲದಿಂದ ಆ ಭಗವಂತನ ಹತ್ರ ಕೇಳ್ತಾಳೆ. ಭಗವಂತ ಅದಕ್ಕೆ ಉತ್ತರ ಕೊಡುವಂಥದ್ದು. ಹೇಗೆ ಗರುಡ ಪುರಾಣ ಉಂಟು, ಅದು ಕೂಡ ಹಾಗೆ. ಗರುಡ ವಿಷ್ಣುವಿನ ಹತ್ರ ಪ್ರಶ್ನೆ ಕೇಳೋದು, ವಿಷ್ಣು ಉತ್ತರ ಕೊಡುವಂಥದ್ದು, ಅದು ಗರುಡ ಪುರಾಣ ಆಯಿತು. ಹಾಗೆ ಇದು ಕೂಡ. ಹಾಗಾಗಿ ಬೇರೆ ಎಲ್ಲ ಪುರಾಣಗಳಿಗಿಂತಲೂ ಕೂಡ ವಾರಾಹಂ ಘೃತ ಸಂಹಿತಂ ಅಂತಾರೆ ಈ ಪುರಾಣಕಾರರೇ. ಬೇರೆಲ್ಲ ಪುರಾಣಗಳು ಬೇರೆ ಬೇರೆ ರೂಪದಲ್ಲಿದ್ದರೂ ಕೂಡ ವರಾಹ ಪುರಾಣ ಅನ್ನುವಂಥದ್ದು ತುಪ್ಪಕ್ಕೆ ಸರಿಯಾದಂಥದ್ದು, ಘೃತಕ್ಕೆ ಸರಿಯಾದದ್ದು ಅಂತಾರೆ. ಯಾಕೆ ಅಂತಂದರೆ ಇದು ನೇರವಾಗಿ ಭಗವಂತನೇ ಕಡೆದುಕೊಟ್ಟಿರುವಂಥದ್ದು. ಇದನ್ನು ಇನ್ನೂ ಹಾಲಿದ್ದದ್ದು ಮೊಸರಾಗ್ತದೆ, ಮೊಸರಿದ್ದದ್ದು ಬೆಣ್ಣೆ ಪಡಿಬೋದು, ಬೆಣ್ಣೆಯಿಂದ ತುಪ್ಪ ಆದದ್ದು ತುಪ್ಪದಿಂದ ಇನ್ನೊಂದು ರೂಪಾಂತರ ಸ್ಥಿತಿ ಇಲ್ಲ. ಅದು ತುಪ್ಪ ಕೊನೆಯ ಸ್ಥಿತಿ. ಅದು ಹೇಗುಂಟು ಹಾಗೆ ಸ್ವೀಕಾರ ಮಾಡಲಿಕ್ಕೆ. ಹಾಗಾಗಿ ಈ ಪುರಾಣ ಇದರಲ್ಲಿ ಇನ್ನೂ ವ್ಯತ್ಯಾಸ ಮಾಡಲಿಕ್ಕಿಲ್ಲ. ಅಷ್ಟು ಸುಂದರವಾಗಿ ಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನುವ ದೃಷ್ಟಿಯಿಂದ ವಾರಾಹಂ ಘೃತ ಸಂಹಿತಂ ಅಂತ ಹೇಳ್ತಾರೆ. ಅಂತಹ ಘೃತತುಲ್ಯವಾಗಿರುವಂತಹ ಆ ವರಾಹ ಪುರಾಣದಲ್ಲಿ ಧರಣೀದೇವಿ ಮತ್ತೆ ಭಗವಂತನ ಹತ್ರ ಪ್ರಶ್ನೆ ಕೇಳ್ತಾಳೆ. ಅದು ನಿಮ್ಮೆಲ್ಲರ ಪ್ರಶ್ನೆ. ನಮ್ಮಲ್ಲಿ ಬಹುತೇಕ ಮಂದಿಗೆ ಹಾಗೊಂದು ಇಚ್ಛೆ ಇರ್ತದೆ. ಅಲ್ಲ, ಒಂದೊಂದು ಬಾರಿ ಆ ಇಚ್ಛೆಗಳು ಹುಟ್ಟುತ್ತದೆ. ಆದರೆ ಹುಟ್ಟಿದ್ದ ಇಚ್ಛೆಯನ್ನು ಸರಿಯಾದ ಕೊನೆಗೊಳಿಸಲಿಕ್ಕೆ ನಮ್ಮಿಂದ ಎಷ್ಟೋ ಸಲ ಆಗುವುದಿಲ್ಲ, ನಾವು ಅಸಹಾಯಕರಾಗಿ ಬಿಡ್ತೇವೆ. ಅಂತಹ ಇಡೀ ಲೋಕದಲ್ಲಿರುವ ನಮ್ಮಂತಹ ಸಾಮಾನ್ಯರ ಮನುಷ್ಯರ ಬದುಕಿನಲ್ಲಿ ಬರುವ ಒಂದು ಅಪೂರ್ವ ಪ್ರಶ್ನೆಯನ್ನು ಧರಣೀದೇವಿ ವರಾಹನ ಹತ್ರ ಕೇಳ್ತಾಳೆ. ಅದು ಏನು ಅಂತಂದರೆ ಸರಳವಾದ ಪ್ರಶ್ನೆ. ಭಗವಂತ ಎಲ್ಲ ಕಡೆಗಳಲ್ಲಿದ್ದಾನೆ, ಎಲ್ಲವನ್ನೂ ವ್ಯಾಪ್ತನಾಗಿದ್ದಾನೆ ಅಂತ ಕೇಳಿ ನಾವು ತಿಳ್ಕೊಂಡಾಗಿದೆ. ಅಂತಹ ಭಗವಂತನನ್ನು ನಾವು ಪಡೆಯುವಂತಹ ಬಗೆ ಹೇಗೆ? ಆ ದೇವರನ್ನು ಪಡೆಯುವಂತಹ ದಾರಿ ಯಾವುದು? ಯಾವ ದಾರಿಯಲ್ಲಿ ಹೋದಾಗ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕಾಗ್ತದೆ ಅನ್ನುವಂತಹ ಮೂಲಭೂತ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಅನೇಕ ಬಾರಿ ಬರುವಂಥದ್ದನ್ನು ಧರಣೀದೇವಿ ಕೇಳ್ತಾಳೆ. ಈ ಪ್ರಶ್ನೆ ಒಂದು ದೃಷ್ಟಿಯಿಂದ ದೊಡ್ಡದಲ್ಲ. ಯಾಕಂದರೆ ಅನೇಕ ಗ್ರಂಥಗಳಲ್ಲಿ ಅನೇಕ ಬಾರಿ ಈ ಪ್ರಶ್ನೆ ಬಂದು ಅದಕ್ಕೆ ಉತ್ತರ ಹುಡುಕಿ ಆಗಿದೆ. ಆದರೆ ಪ್ರತಿ ಬಾರಿಯೂ ಈ ಪ್ರಶ್ನೆಗೆ ಕೊಡುವಂತಹ ಉತ್ತರ ಅದು ಭಿನ್ನ ಭಿನ್ನವಾಗಿರ್ತದೆ. ಒಂದೇ ಪ್ರಶ್ನೆಗೆ 10 ಉತ್ತರಗಳು ಸರಿ. ಅದು ಯಾಕೆ ಅಂತಂದರೆ 10 ರೀತಿಯ ಸಾಧಕರನ್ನು ಇಟ್ಟುಕೊಂಡು ಕೊಟ್ಟಿರುವಂತಹ ಉತ್ತರ. ಒಬ್ಬ ಸಾಧಕನಿಗೆ ಸರಿಯಾದ ಉತ್ತರ ಇನ್ನೊಬ್ಬನಿಗೆ ಆಗಬೇಕು ಅಂತಿಲ್ಲ. ಒಬ್ಬನಿಗೆ ತಪ್ಪು ಕಂಡದ್ದು ಇನ್ನೊಬ್ಬನಿಗೆ ತಪ್ಪಾಗಬೇಕಾಗಿಲ್ಲ. ಹಾಗಾಗಿ ಲೋಕದಲ್ಲಿ ನೂರಾರು ಸಾಧಕರು ನೂರಾರು ಬಗೆಯಲ್ಲಿ ಆ ಸಾಧನೆ ಮಾಡ್ತಾ ಇರುವಾಗ ಅವರ ಆ ಸಾಧನೆಯ ಬೆಳಕು ಇನ್ನಷ್ಟು ಬೆಳಗಿಸ್ಲಿಕ್ಕಾಗಿ ದೇವರು ಬೇರೆ ಬೇರೆ ರೂಪದಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತಾನೆ. ಅಂತಹ ಒಂದು ಪ್ರಶ್ನೆ ಧರಣೀದೇವಿ ಕೇಳಿದಾಗ ಆ ವರಾಹರೂಪಿಯಾದ ಭಗವಂತ ಉತ್ತರ ಕೊಡ್ತಾನೆ. ಆ ದರ್ಶನ ಪಡೀಲಿಕ್ಕೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಯಾವುದು ದಾರಿ ಅಂತ ಕೇಳಿದ್ಯಲ್ವ, ಅದಕ್ಕೆ ಇರುವಂಥದ್ದು ಒಂದೇ ದಾರಿ ಅಂತಂದರೆ ಮತ್ಸ್ಯ ಕೂರ್ಮಃ ವರಾಹಶ್ಚ ನೃಸಿಂಹೋತ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧಃ ಕಲ್ಕೀಚ ತೇ ದಶ ಇತ್ಯೇತಾಃ ಕಥಿತಸ್ತಸ್ಯ ಮೂರ್ತಯೋ ಭೂತದಾರಿಣಿ ದರ್ಶನಂ ಪ್ರಾಪ್ತುಮಿಚ್ಛೂನಾಂ ಸೋಪಾನಾನಿ ಚ ಶೋಭನೆ. ಇದು ಭಗವಂತನ ದರ್ಶನವನ್ನು ಪಡೀಲಿಕ್ಕೆ ಬೇಕು ಅಂತಾದರೆ ಸೋಪಾನ ಅಂತಂದರೆ ಮೆಟ್ಟಿಲು ಅಂತ ಅರ್ಥ, ಸ್ಟೆಪ್ಸ್. ಹೇಗೆ ತಿರುಪತಿಗೆ ಹೋದಾಗ ಆ ವೆಂಕಟೇಶನನ್ನು ನೋಡಲಿಕ್ಕೆ ಒಂದೊಂದು ಹೆಜ್ಜೆಗೂ ಒಂದೊಂದು ಮೆಟ್ಟಲಿಗೂ ಒಂದೊಂದು ಹೆಜ್ಜೆ ಊರಿ ನಾವು ಕೊನೆಗೆ ದರ್ಶನವನ್ನು ಪಡಿತೇವೆ. ಹಾಗೆ ಆ ಭಗವಂತನ ದರ್ಶನವನ್ನು ಪಡಿಬೇಕು ಅಂತಾದರೆ ದಶಾವತಾರಗಳನ್ನು ತಿಳ್ಕೊಳ್ಳುವಂಥದ್ದು ಇದು ಒಂದೊಂದು ಸ್ಟೆಪ್, ಒಂದೊಂದು ಸೋಪಾನ, ಒಂದೊಂದು ಹೆಜ್ಜೆ ಅಂತ ವರಾಹರೂಪಿ ಭಗವಂತ ಉತ್ತರ ಕೊಟ್ಟದ್ದು. ಇದನ್ನು ತಿಳ್ಕೊಳ್ಳದೆ ಹೋದರೆ
ಈ ಹೆಜ್ಜೆಗಳನ್ನು ನೋಡಿ ತಿಳಿದು ಅದರ ಉದ್ದ ಅಗಲ ಆಳವನ್ನು ಅರಿತುಕೊಳ್ಳದೆ ಹೋದರೆ ನೇರಕ್ಕೆ ನಾನು 10ನೇ ಹೆಜ್ಜೆಯನ್ನು ದಾಟಿ ಮುಂದೆ ಹೋಗ್ತೇನೆ ಅಂತಂದರೆ ಆಗುವುದೇ ಇಲ್ಲ ಅಂತಾನೆ. ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ಮುಂದೆ ಹೋದಾಗ ದರ್ಶನಂ ಪ್ರಾಪ್ತುಮಿಚ್ಛೂನಾಂ ಸೋಪಾನಾನಿ, ಆ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ಬೇಕಾಗಿರೋರಿಗೆ ಇದೆಲ್ಲವೂ ಸೋಪಾನಗಳು ಅಂತ ಹೇಳ್ತಾನೆ. ಇದು ದಶಾವತಾರದ ಕಥೆ. ಇದು ವಿಶ್ಲೇಷಣೆ ಹೆಚ್ಚು ವಿಸ್ತಾರವಾಗಿ ಬರುವುದಿಲ್ಲ. ಆದರೆ ಇದನ್ನು ತಿಳ್ಕೊಳ್ಳದೆ ಹೋದರೆ ನಮ್ಮ ದಾರಿ ಮುಂದೆ ಸಾಕುವುದಿಲ್ಲ. ದಶಾವತಾರಗಳ ಬಗ್ಗೆ ಇತಃಪೂರ್ವದಲ್ಲಿ ಅಥವಾ ಇನ್ನು ಮುಂದಿನ ಕಾಲದಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನೀವು ಕೇಳಿದ್ದೀರಿ, ಕೇಳಲಿಕ್ಕಿದ್ದೀರಿ. ಆ ದಶಾವತಾರಗಳ ವಿಚಾರವನ್ನು ಆಳವಾಗಿ ವಿಮರ್ಶೆ ಮಾಡುವುದಿಲ್ಲ. ಆದರೆ ದಶಾವತಾರಗಳ ಬಗ್ಗೆ ಕೆಲವೊಂದಿಷ್ಟು ಅಂಶಗಳು ನಾವು ತಿಳ್ಕೊಳ್ಳೇಬೇಕಾದದ್ದುಂಟು. ಕೆಲವೊಂದು ಮಾತುಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತೇನೆ. ಈ ವರಾಹ ಪುರಾಣ ಹೇಳಿರುವಂತಹ ಈ ದಶಾವತಾರ ಏನುಂಟು ಅದನ್ನು ಬಹುತೇಕ ನಮ್ಮ ಆಚಾರ್ಯರುಗಳು ಒಪ್ಪಿಕೊಂಡಿದ್ದಾರೆ. ಇದರಲ್ಲಿ ಹೇಳಿರುವಂತಹ ದಶಾವತಾರಗಳು ಅದು ಮತ್ಸ್ಯೋ ಕೂರ್ಮೋ ವರಾಹಶ್ಚ ನೃಸಿಂಹೋತ ವಾಮನಃ ರಾಮೋ ರಾಮಶ್ಚ ಪರಶುರಾಮ ದಾಶರಥಿ ರಾಮ ಕೃಷ್ಣ ಬುದ್ಧ ಕಲ್ಕಿ ದಶ. ಇದನ್ನು ಬಹುತೇಕ ಆಚಾರ್ಯರು ಒಪ್ಪಿಕೊಂಡಿದ್ದಾರೆ. ಶ್ರೀ ಶಂಕರಾಚಾರ್ಯರು ಕೂಡ ಒಪ್ಪಿಕೊಂಡಿದ್ದಾರೆ. ಶ್ರೀಮದ್ ಆಚಾರ್ಯರು ಕೂಡ ತಮ್ಮ ಗ್ರಂಥಗಳಲ್ಲಿ ಇದನ್ನು ಅನುಮೋದಿಸಿ ಒಪ್ಪಿಕೊಂಡಿದ್ದಾರೆ. ಆದರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಈ ದಶಾವತಾರದ್ದೇನುಂಟು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಒಪ್ಪಿಕೊಳ್ಳುವುದಿಲ್ಲ. ಅವರಲ್ಲಿ ಬುದ್ಧ ಅನ್ನುವಂತಹ ಅವತಾರಕ್ಕೆ ಅವಕಾಶ ಇಲ್ಲ. ಅವರು ಈ ರಾಮ ಅಂತ ಹೇಳಿದರೆ ದಾಶರಥಿ ರಾಮ, ಇನ್ನೊಂದು ರಾಮ ಹೇಳಿದರೆ ಬಲರಾಮ ಅನ್ನುವಂತಹ ಅಂಶವನ್ನು ಒಪ್ಪಿಕೊಳ್ತಾರೆ. ಬುದ್ಧಾವತಾರ ಈ ದಶಾವತಾರಗಳಲ್ಲಿ ಸೇರಿದ್ದು ಅಂತ ಅವರು ಒಪ್ಪಿಕೊಳ್ಳುವುದಿಲ್ಲ. ಕೇವಲ ಅವರು ಅಂತಲ್ಲ, ಅನೇಕ ಜನ ಅದರ ಬಗ್ಗೆ ಗೊಂದಲಗಳನ್ನು ಮಾಡುವವರಿದ್ದಾರೆ. ಶ್ರೀಮದ್ ಆಚಾರ್ಯರು ಅದರ ಬಗ್ಗೆ ತುಂಬ ಸ್ಪಷ್ಟವಾದಂತಹ ನಿರ್ಣಯವನ್ನು ಕೊಟ್ಟಿದ್ದಾರೆ. ಬುದ್ಧೋ ನಾಮ್ನ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ. ಅಂತಹ ಶೌದ್ಧೋದನಿತ್ಯೇವ ಜಿನೇತಿ ಚೋಕ್ತಃ ಅಂತ ಅವನಿಗೆ ಶುದ್ಧೋದನನ ಮಗನಾಗಿ ಆ ಬುದ್ಧ ರೂಪದಲ್ಲಿ ಭಗವಂತ ಅವತರಿಸಿ ಬರ್ತಾನೆ ಅನ್ನುವಂತಹ ಸಿದ್ಧಾಂತವನ್ನು ಆಚಾರ್ಯರು ಕೊಟ್ಟಿರುವುದರಿಂದ ನಮಗೆ ಇಲ್ಲಿ ಹೇಳಿರುವಂತಹ ದಶಾವತಾರಗಳು ಪ್ರಮಾಣ. ಇನ್ನು ಇದೇ ಪ್ರಮಾಣವನ್ನು ಇಟ್ಟುಕೊಂಡು ನಾವು ಉತ್ತರಕ್ಕೆ ಹೋದರೆ, ಉತ್ತರ ದೇಶಕ್ಕೆ ಹೋದರೆ, ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಕೆಲವೊಂದು ವಿಭಾಗದವರು ಬುದ್ಧನನ್ನು ಸೇರಿಸಿಕೊಳ್ತಾರೆ, ಕೃಷ್ಣನನ್ನು ಬಿಟ್ಟು ಬಿಡ್ತಾರೆ. ಅಲ್ಲ, ಕೃಷ್ಣನನ್ನು ಬಿಟ್ಟು ದಶಾವತಾರ ಆಗುವುದು ಹೇಗೆ ಅಂತಂದರೆ ಅವರ ಅಭಿಪ್ರಾಯದಲ್ಲಿ ಈ ಕೃಷ್ಣ ಅನ್ನುವುದು ಅವತಾರ ರೂಪ ಅಲ್ಲ, ಅದು ಮೂಲ ರೂಪ, ಪೂರ್ಣ ರೂಪ. ಹಾಗಾಗಿ ಈ ಬುದ್ಧನನ್ನು ಸೇರಿಸಿಕೊಂಡು ಬಲರಾಮನನ್ನು ಸೇರಿಸಿಕೊಂಡು ದಶಾವತಾರದ ಚಿತ್ರಣವನ್ನು ಕೊಡ್ತಾರೆ. ಅದರಲ್ಲಿ ಕೃಷ್ಣ ಬರುವುದಿಲ್ಲ. ಒಬ್ಬರು ಕೃಷ್ಣನನ್ನಿಟ್ಟು ಬುದ್ಧನನ್ನು ಬಿಟ್ಟರು, ಇನ್ನೊಬ್ಬರು ಬುದ್ಧನನ್ನು ಸೇರಿಸಿಕೊಂಡು ಕೃಷ್ಣನನ್ನೇ ಬಿಟ್ಟು ದಶಾವತಾರದ ಚಿತ್ರಣವನ್ನು ಕೊಡ್ತಾರೆ. ಅವರ ಪ್ರಕಾರದಲ್ಲಿ ದಶಾವತಾರಗಳಲ್ಲಿ ಕೃಷ್ಣ ಸೇರುವುದಿಲ್ಲ, ಅವ ಹೊರಗೆ ನಿಲ್ತಾನೆ. ಕೃಷ್ಣಸ್ತು ಭಗವಾನ್ ಸ್ವಯಂ, ಅವ ಸಾಕ್ಷಾತ್ ಪೂರ್ಣ ರೂಪ, ಅದು ಮೂಲ ರೂಪ, ಅದು ಅವತಾರ ಎತ್ತಿ ಬರುವುದಿಲ್ಲ ಅನ್ನುವಂತಹ ಸಾಕಷ್ಟು ಅಂಶಗಳು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇರುವಂಥದ್ದು. ಅಂತೂ ಪ್ರಸಿದ್ಧವಾಗಿರುವಂಥದ್ದು ಮತತ್ರಯಾಚಾರ್ಯರಲ್ಲಿ 2 ಆಚಾರ್ಯರು ಒಪ್ಪಿ ಸ್ವೀಕಾರ ಮಾಡಿರುವಂಥದ್ದು ವರಾಹ ಪುರಾಣ ಹೇಳಿದಂತಹ ದಶಾವತಾರದ ಕಥೆ. ಇದಲ್ಲದೆ ಈ ಮನ್ವಂತರದಲ್ಲಿ ಈಗ ಹೇಳಿರುವಂಥದ್ದು ಪ್ರಸಿದ್ಧ ದಶಾವತಾರ ಮಾತ್ರ. ಇಷ್ಟೇ ಅವತಾರಗಳು ಈ ಮನ್ವಂತರದಲ್ಲಿ ಆದದ್ದಲ್ಲ, ಇದಕ್ಕಿಂತ ಹೆಚ್ಚಿನ ಅವತಾರಗಳಾಗಿದೆ. ಅದರಲ್ಲಿ ತುಂಬ ಪ್ರಸಿದ್ಧವಾದಂತಹ ಅವತಾರ ಉಂಟು, ಧನ್ವಂತರಿ ಉಂಟು, ಭಗವಂತನ ವೇದವ್ಯಾಸ ರೂಪದ ಅವತಾರ ಉಂಟು. ಆ ಅಮೃತವನ್ನು ಕೊಡಲಿಕ್ಕೆ ಹೊತ್ತು ತಂದ ಧನ್ವಂತರಿ, ಹಂಚಲಿಕ್ಕೆ ಭಗವಂತ ಮಾಡಿದಂತಹ ಮೋಹಿನಿ ಅವತಾರ ಉಂಟು. ಇದೆಲ್ಲ ಈ ಸ್ವಯಂಭುವ ಮನ್ವಂತರದಲ್ಲೇ ನಡೆದಂತಹ ಘಟನೆಗಳು ಮತ್ತು ಕಥೆಗಳು. ಆದರೆ ಪುರಾಣಕಾರರು ಅದೆಲ್ಲವನ್ನು ಬಿಟ್ಟು ಮುಖ್ಯವಾಗಿ ಈ ದಶಾವತಾರಗಳನ್ನು ಮಾತ್ರ ಸ್ವೀಕರಿಸ್ತಾರೆ. ಬೇರೆ ಬೇರೆ ಅವತಾರಗಳನ್ನು ನೋಡಿದರೆ ಇನ್ನೂ ಸಾಕಷ್ಟು ಅವತಾರಗಳುಂಟು. ಅಂತೂ ಪ್ರಸಿದ್ಧವಾದಂತಹ ವೇದವ್ಯಾಸ, ಧನ್ವಂತರಿ, ಮೋಹಿನಿ ಇತ್ಯಾದಿ ಅವತಾರಗಳು ಈ ಮನ್ವಂತರದಲ್ಲಿ ಆದದ್ದನ್ನು ತೆಗೆದುಕೊಳ್ಳದೆ ದಶಾವತಾರಗಳ ಒಂದು ಕಲ್ಪನೆಯನ್ನು ನಮ್ಮ ಮುಂದೆ ತೆರೆದಿಡ್ತದೆ. ಇದರಲ್ಲಿ
ನಾವು ಬೇರೆಲ್ಲ ಅವತಾರಗಳಿಗಿಂತ ಹೆಚ್ಚಿನ ಗಮನ ಕೊಡುವಂಥದ್ದು ವರಾಹ ಅವತಾರಕ್ಕೆ. ಯಾಕೆಂದರೆ ಆ ವರಾಹ ರೂಪಿಯಾದಂತಹ ಭಗವಂತ ಈ ಪುರಾಣವನ್ನು ಹೇಳಿತ್ತು. ವರಾಹ ಅವತಾರ 2 ಬಾರಿ ಆಗಿದೆ. ಒಂದು ಆದಿವರಾಹ ಅನ್ನುವ ಹೆಸರಿನಲ್ಲಿ, ಇನ್ನೊಂದು ಯಜ್ಞವರಾಹ ಅದು ನಾವು ಹೆಸರು ಕೊಟ್ಟದ್ದಷ್ಟೇ. ಯಜ್ಞವರಾಹ ಅನ್ನುವ ಹೆಸರಿನಲ್ಲಿ 2 ಬಾರಿ ಈ ಭಗವಂತನ ಅವತಾರ ಆಗಿದೆ. ಒಂದು ಸ್ವಯಂಭುವದಲ್ಲಿ, ಇನ್ನೊಂದು ಚಾಕ್ಷುಷ ಮನ್ವಂತರದಲ್ಲಿ ಅನ್ನುವಂಥದ್ದುಂಟು, ವೈವಸ್ವತ ಮನ್ವಂತರದಲ್ಲಿ ಅನ್ನುವಂಥದ್ದು 2 ವಿಕಲ್ಪಗಳುಂಟು. ಇರಲಿ, ಅಂತೂ 2 ಬಾರಿ ಆಗಿದೆ. ಪ್ರಥಮ ಬಾರಿಗೆ ಆದದ್ದು ಸೃಷ್ಟಿಯ ಆದಿ ಭಾಗದಲ್ಲಿ, ಇನ್ನೂ ಕೂಡ ಪೂರ್ತಿ ಸೃಷ್ಟಿ ಆಗದೇ ಇದ್ದ ಹೊತ್ತಿನಲ್ಲಿ. ಬ್ರಹ್ಮದೇವ ಭಗವಂತನಿಂದ ಆಜ್ಞಪ್ತನಾಗಿ ಸೃಷ್ಟಿ ಮಾಡಬೇಕು ಅಂತ ಹೊರಟಾಗ, ಸೃಷ್ಟಿಗೆಲ್ಲ ಆಶ್ರಯವನ್ನು ಕೊಡುವಂತಹ ಭೂಮಿ ಅದು ಕಾಣಿಸದಾಗ್ತದೆ. ಸೃಷ್ಟಿ ಮಾಡಲಿಕ್ಕೆ ಭಗವಂತ ಆಜ್ಞಾಪಿಸಿದ್ದಾನೆ, ಬೇಕಾದಂತಹ ಸೌಲಭ್ಯ ಇಲ್ಲಲ್ಲೋ ಅನ್ನುವಂತಹ ಚಿಂತೆಯಲ್ಲಿ ಬ್ರಹ್ಮದೇವ ಕಣ್ಣು ಮುಚ್ಚಿದಾಗ ಅವನ ನಾಸಾಪುಟದಿಂದ ಒಂದು ಸೂಕ್ಷ್ಮ ಮೂರ್ತಿ, ಸೂಕ್ಷ್ಮ ವಸ್ತು ಹೊರಗೆ ಬೀಳ್ತದೆ, ಬೃಹದಾಕಾರವಾಗಿ ಬೆಳೆದು ನಿಲ್ತದೆ. ಅದು ಮೊದಲನೆಯದ್ದಾಗಿ ನಡೆದಂತಹ ವರಾಹ, ಅದಕ್ಕೆ ಆದಿವರಾಹ ಅಂತ ಹೆಸರು. ಆ ಕಾಲದಲ್ಲಿ ಭೂಮಿಯನ್ನು, ಇಡೀ ಸಮಗ್ರವಾದಂತಹ ಈ ಮಂಡಲವನ್ನು ತಾನು ಮುಳುಗಿಸಲಿಕ್ಕೆ, ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಹಿರಣ್ಯಾಕ್ಷ, ಅವನಿಗೆ ಆದಿಹಿರಣ್ಯಾಕ್ಷ ಅಂತ ಹೆಸರು. ಹೀಗೆ ಆ ಆದಿಹಿರಣ್ಯಾಕ್ಷನನ್ನು ಆದಿವರಾಹ ತಾನು ಕೆನ್ನೆಯ ಭಾಗಕ್ಕೆ ತಾಡಿಸಿ ಸಂಹಾರ ಮಾಡ್ತಾನೆ ಅನ್ನುವಲ್ಲಿಗೆ ಅದು ಆದಿವರಾಹ ಆದಿಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು ಅದು ಸ್ವಯಂಭುವ ಮನ್ವಂತರದ ಪ್ರಾರಂಭದಲ್ಲಿ. ಇನ್ನು ಚಾಕ್ಷುಷ ಅಥವಾ ವೈವಸ್ವತ ಅನ್ನುವಂತಹ 2 ವಿಕಲ್ಪಗಳಲ್ಲಾಗುವಾಗ ಕಶ್ಯಪ ಅದಿತಿಯರ ದಾಂಪತ್ಯದ ಫಲವಾಗಿ ಹುಟ್ಟಿದಂತಹ ಹಿರಣ್ಯಾಕ್ಷ, ಆ ಹಿರಣ್ಯಾಕ್ಷ ಈ ಭೂಮಿಯನ್ನು ತನ್ನ ವಶಕ್ಕೆ ಪಡೆದುಕೊಂಡಾಗ ದೇವಾನುದೇವತೆಗಳು ಪ್ರಾರ್ಥನೆ ಮಾಡಿದ ರೂಪದಲ್ಲಿ ಭಗವಂತ ಮತ್ತೆ ವರಾಹ ಅವತಾರವನ್ನು ತಾಳಿ ಆ ಹಿರಣ್ಯಾಕ್ಷನನ್ನು ತನ್ನ ಕೋರೆದಾಡೆಗಳಿಂದ ಸೀಳಿ ಸಂಹಾರ ಮಾಡಿರುವಂಥದ್ದು. ಅದು ಕಥೆ ಈ ಭಾಗದಲ್ಲಿ ಬರುವಂಥದ್ದು. ಯಾವಾಗ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ತನ್ನ ಕೋರೆದಾಡೆಗಳಿಂದ ಧರಣಿಯನ್ನು ಎತ್ತಿಕೊಂಡು ಭಗವಂತ ಬರ್ತಾನೆ, ಆ ಬಂದಂತಹ ಸಮಯದಲ್ಲಿ ಧರಣೀದೇವಿ ವರಾಹನ ಹತ್ರ ಅನೇಕ ಮಾತುಕತೆಗಳನ್ನು ಆಡ್ತಾಳಂತೆ. ಆ ಮಾತುಕತೆಗಳ ಉತ್ತರ ರೂಪದಲ್ಲಿರುವಂಥದ್ದು ಈ ಪುರಾಣ ಅನ್ನುವುದು ನಂಬಿಕೆ.